ನಮಸ್ಕಾರ ವೀಕ್ಷಕರೇ, ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ನಾಡಿನ ಸುಪ್ರಸಿದ್ಧ ದೇವಸ್ಥಾನಗಳ ಕ್ಷೇತ್ರ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮವೇ ದೈವದೇವರು. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿರುವಂತಹ ಕಾಪು ಎಂಬಲ್ಲಿರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ನಾವಿದ್ದೇವೆ. ಕಾರ್ತಿಕ ಮಾಸವೆಂದರೆ ದೀಪಗಳ ಸಂಭ್ರಮ. ಇದುವೇ ಇವತ್ತಿನ ವಿಶೇಷ ಸಂಚಿಕೆ ದೀಪೋತ್ಸವ. ಇಡೀ ಸಮುದಾಯ ಒಂದೆಡೆ ಸೇರಿ ಲೋಕದ ಸಮಸ್ತರ ಸುಖ ಸಂತೋಷ ಮಳೆ ಬೆಳೆಗಳ ಆಶಯದೊಂದಿಗೆ ನೆರವೇರಿಸುತ್ತಿದ್ದ ಯಜ್ಞ ಪ್ರಕ್ರಿಯೆಯು ಸಮಷ್ಟಿಯು ಪಾಲ್ಗೊಳ್ಳುವ ಸಾಮೂಹಿಕ ಪರಿಕಲ್ಪನೆಯ ದೇವಾಲಯ ರೂಪವನ್ನು ಹೊಂದಿ ದೇಶದ ಸುಸಂಸ್ಕೃತಿಯ ದ್ಯೋತಕವಾಗಿ ಅನಾವರಣಗೊಂಡಂದಿನಿಂದ ದೇವಾಲಯಗಳು ಸಹಜವಾಗಿಯೇ ಸನಾತನ ಧರ್ಮಾನುಯಾಯಿಗಳ ಶ್ರದ್ಧಾ ಕೇಂದ್ರವಾಯಿತು. ಈ ರೀತಿ ಆರಾಧನಾ ಪ್ರಕಾರಕ್ಕೆ ದೇವಳ ಪರಿಕಲ್ಪನೆ ಒಂದು ವಿಶಿಷ್ಟ ಹಾಗೂ ಪರಿಣಾಮಕಾರಿ ಅನುಸಂಧಾನವಾಯಿತು. ದಕ್ಷಿಣ ಭಾರತದಲ್ಲಿ ವಿಷ್ಣು ಆರಾಧನೆ ಕ್ರಿಸ್ತಶಕ 2ನೇ ಶತಮಾನದಿಂದಲೇ ರೂಢಿಯಲ್ಲಿತ್ತು ಎಂಬುದಕ್ಕೆ ಶಾಸನಿಕ ಆಧಾರಗಳಿವೆ ಎಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಕರಾವಳಿಯಲ್ಲಿ ಕ್ರಿಸ್ತಶಕ 7-8ನೇ ಶತಮಾನದ ವೇಳೆ ವೈಷ್ಣವ ಪಂಥ ಪ್ರಚಾರದಲ್ಲಿತ್ತು ಎಂದು ಹೇಳುವ ಇತಿಹಾಸ ಸಂಶೋಧಕರು ಕಕ್ಕುಂಜೆ ಮತ್ತು ಶಿವಳ್ಳಿಗಳಲ್ಲಿರುವ ಜನಾರ್ದನ ದೇವಸ್ಥಾನಗಳನ್ನು ಆಧಾರವಾಗಿ ಉಲ್ಲೇಖಿಸುತ್ತಾರೆ. 13ನೇ ಶತಮಾನದಲ್ಲಿ ಆಚಾರ್ಯ ಮಧ್ವರ ಪ್ರಭಾವದಿಂದ ಮತ್ತಷ್ಟು ವಿಷ್ಣು ಶ್ರದ್ಧೆ ಜನಪ್ರಿಯಗೊಂಡಿತು. ಉಡುಪಿಯಲ್ಲಿ ಕೃಷ್ಣದೇವರ ಸ್ಥಾಪನೆಯ ಕಾಲ ಒಂದು ಸಂಕ್ರಮಣ ಕಾಲವಾಗಿ ಮಾಧ್ವ ಸಿದ್ಧಾಂತ ಪ್ರಾದುರ್ಭಾವಕ್ಕೆ ಬಂತು. ತುಳುವನಾಡಿನಲ್ಲಿ ಕೃಷ್ಣ, ಜನಾರ್ದನ, ಅನಂತ ಪದ್ಮನಾಭ, ವಿಷ್ಣುಮೂರ್ತಿ, ನರಸಿಂಹ, ಲಕ್ಷ್ಮೀನಾರಾಯಣ ಮುಂತಾದ ಸ್ವರೂಪಗಳಲ್ಲಿ ವಿಷ್ಣು ಆರಾಧನೆ ನಡೆಯುತ್ತಿದೆಯಾದರೂ ಎಂದಿನಿಂದ ವಿಷ್ಣು ಉಪಾಸನೆ ಆರಂಭವಾಯಿತೆಂದು ನಿಖರವಾಗಿ ಹೇಳಲಾಗುತ್ತಿಲ್ಲವೆಂದು ಇತಿಹಾಸ ತಜ್ಞರು ಹೇಳುತ್ತಾರೆ. ಅಂತಹ ಪುಣ್ಯ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಕೇಂದ್ರೀಕೃತವಾಗಿರುವಂತಹ ಮತ್ತೊಂದು ಪುಣ್ಯ ಕ್ಷೇತ್ರವೇ ಕಾಪು ಸಾವಿರ ಸೀಮೆಯ ಒಡೆಯ ಮಹಾತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ. ಆಯಾ ಕಾಲದ ವರ್ತಮಾನವೇ ಆಗಿರುವ ಪುರಾಣವಿರಲಿ ಇತಿಹಾಸವಿರಲಿ ಅವಗಣಿಸುವ ಸಂಗತಿಯಲ್ಲ. ಸಂಸ್ಕೃತಿಯ ಅರಿವು ಮುಖ್ಯವಾದಾಗ ಪುರಾಣ ಅಥವಾ ಇತಿಹಾಸದ ದಾಖಲೆಗಳ ಸಂಗ್ರಹವೂ ಅಷ್ಟೇ ಅಗತ್ಯವಾಗುತ್ತದೆ. ಅಂತಹ ಒಂದು ಕಾಪು ಐತಿಹಾಸಿಕ ಮಹತ್ವಿಕೆಯ ಸೀಮೆ 10 ಹಲವು ಚಾರಿತ್ರಿಕ ದಾಖಲೆಗಳನ್ನು ಅವಶೇಷಗಳನ್ನು ಹೊಂದಿರುವ ಪ್ರದೇಶವಾಗಿದೆ. ಇಂತಹ ಪರಿಸರಕ್ಕೆ
ನನ್ನ ಹೆಸರು ಯೋಗಿ ಶೆಟ್ಟಿ ಅಂತ, ಉಡುಪಿ ಜಿಲ್ಲಾ JDSನ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ನಾನು ನಮ್ಮ ಈ ಕಾಪು ಸಾವಿರ ಸೀಮೆ ಅಂತ ಹೇಳ್ತೇವೆ. ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಅದರ ಇತಿಹಾಸವೇ ಭಾಳ ಚಂದ. ನಾವೊಂದು 15 ವರ್ಷದ ಹಿಂದೆ ಈ ದೇವಸ್ಥಾನದ ಒಂದು ಗರ್ಭಗುಡಿಯ ಜೀರ್ಣೋದ್ಧಾರ ಕೆಲಸವು ಬಹಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ವಾಸ್ತುಶಿಲ್ಪದೊಂದಿಗೆ ಮುಕ್ತಾಯವಾಗಿ, ತದನಂತರ 2013ರಲ್ಲಿ ಸುತ್ತುಬವಳಿ ಹಾಗೂ ಇಲ್ಲಿಯ ಏನೋ ದೇವಸ್ಥಾನದ ಕಾರ್ಯಗಳಿವೆ, ಎಲ್ಲ ಭಕ್ತಾದಿಗಳು, ನಮ್ಮ ಪರಬೂರ ಎಲ್ಲ ಭಕ್ತಾದಿಗಳು ಸೇರಿ, ನಮ್ಮ ಕಾಪು ಈ ಸಾವಿರ ಸೀಮೆ ಎಲ್ಲ ಭಕ್ತಾದಿಗಳು, ಪರವೂರ ಭಕ್ತಾದಿಗಳು ಎಲ್ಲ ಸೇರಿ, ನಾವೆಲ್ಲರೂ ಒಟ್ಟು ಸೇರಿ ಇದನ್ನು ತುಂಬ ಒಳ್ಳೆಯ ರೀತಿಯಿಂದ ಜನಾರ್ದನ ಅದನ್ನು ಮಾಡಿಸಿಕೊಂಡಿದ್ದಾರೆ. ನಾನು ಕೂಡ ಒಂದು ಜೀರ್ಣೋದ್ಧಾರ ಸಮಿತಿಯ ಸಕ್ರಿಯ ಸದಸ್ಯನಾಗಿ ಇದರಲ್ಲಿ ಸೇವೆ ಮಾಡುವಂಥ ಭಾಗ್ಯ ನಮಗೂ ದೊರಕಿದೆ. ಪುರಾಣವಿಲ್ಲದೆ ದೇವಸ್ಥಾನದ ಮಹಾತ್ಮೆಯಾಗುವುದಿಲ್ಲ ಎಂಬ ಅಭಿಪ್ರಾಯ ಸಾರ್ವತ್ರಿಕವಾದದ್ದು. ಹಾಗಾಗಿ 1976ರಲ್ಲಿ ತೃತೀಯ ಮುದ್ರಣಗೊಂಡ ಸ್ಕಾಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿರುವ ಎಲ್ಲೂರು ಮಹಾತ್ಮೆ ಎಂಬ ಪುಸ್ತಕವನ್ನು ಆಧರಿಸಿ ಕಾಪು ದೇವಸ್ಥಾನ ಸಂಕಲ್ಪ ಭಾರ್ಗವ ಋಷಿಯಿಂದಲೇ ಆಗಿತ್ತು ಎಂಬ ದಂತಕಥೆಗಳ ಉಲ್ಲೇಖವನ್ನು ಇಲ್ಲಿ ನಾವು ಸಮರ್ಥಿಸಬಹುದು. ಈ ದಾಖಲೆಯನ್ನು ಪೌರಾಣಿಕ ಸಮರ್ಥನೆಯಾಗಿಯೂ ಸ್ವೀಕರಿಸಬಹುದು.
ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಪು ಸೀಮೆಯ ಐತಿಹಾಸಿಕ ಹಿನ್ನೆಲೆ ಹಾಗೂ ಈ ಇತಿಹಾಸದೊಂದಿಗೆ ಲಕ್ಷ್ಮೀ ಜನಾರ್ದನ ದೇವರಿಗಿರುವ ಸಂಬಂಧ, ಪುರಾಣ ಸಂಬಂಧಿ ಉಲ್ಲೇಖಗಳು ಆಪ್ತ ವಾಕ್ಯದಂತೆ ಬಾಯಿಂದ ಬಾಯಿಗೆ ಸಾಗಿ ಬಂದ ತಲೆಮಾರುಗಳಷ್ಟು ಹಿಂದಿನ ಕಥೆಗಳನ್ನು ನಾವೀಗ ದೇವಳದ ಮುಂಭಾಗದ ಸರೋವರದ ಬಳಿ ಬಂದಿದ್ದೇವೆ. ಕೈಕಾಲು ಮುಖ ತೊಳೆದು ಪಶ್ಚಿಮಾಭಿಮುಖರಾಗುವಾಗ ಪೂರ್ವಾಭಿಮುಖವಾಗಿರುವ ಲಕ್ಷ್ಮೀ ಜನಾರ್ದನ ದೇವರ ದಿವ್ಯ ಸಾನ್ನಿಧ್ಯ ನಮ್ಮ ಮುಂದೆ ಕಾಣಸಿಗುತ್ತದೆ. ನೂತನ ಗರ್ಭಗುಡಿ, ತೀರ್ಥ ಮಂಟಪ ರಾರಾಜಿಸುತ್ತಿವೆ. ವಿಷ್ಣುವಿನ 24 ಸ್ವರೂಪಗಳ ಪ್ರತಿಮಾ ಲಕ್ಷಣಗಳಲ್ಲಿ ಜನಾರ್ದನ ರೂಪದ ಪ್ರತಿಮಾ ಲಕ್ಷಣ ಮೂರ್ತಿಯಲ್ಲಿ ಸ್ಪಷ್ಟವಾಗಿದೆ. ಬಲಭಾಗದ ಮೇಲಿನ ಕೈಯಲ್ಲಿ ಚಕ್ರ, ಎಡಭಾಗದ ಮೇಲಿನ ಕೈಯಲ್ಲಿ, ಎಡಭಾಗದ ಕೆಳಗಿನ ಕೈಯಲ್ಲಿ ಗದೆ ಮತ್ತು ಬಲಭಾಗದ ಕೆಳಗಿನ ಕೈಯಲ್ಲಿ ಪದ್ಮ ಲಾಂಛನಗಳನ್ನು ಹೊಂದಿರುವ ಲಕ್ಷ್ಮೀ ಜನಾರ್ದನ ದೇವರು ಲಕ್ಷ್ಮೀ ಸಮೇತರಾಗಿ ಲಕ್ಷ್ಮೀ ಜನಾರ್ದನ ದೇವರೇ ಆಗಿದ್ದಾರೆ. ಸುತ್ತುಪೌಳಿಯ ದಕ್ಷಿಣದಲ್ಲಿ ಹನುಮಂತ ದೇವರ ಸಂಕಲ್ಪವಿದೆ. ಇದು ಮಲ್ಲಾರುಕೋಟೆಯಿಂದ ತಂದ ಹನುಮಂತ ದೇವರೆಂದು ಪ್ರತೀತಿ. ವಿಜಯನಗರ ಕಾಲದ ಪ್ರತಿಮೆಯಾಗಿದ್ದು ವೀರಾಂಜನೇಯ ಎಂದು ಗುರುತಿಸಬಹುದಾದ ಪ್ರತಿಮಾ ಲಕ್ಷಣವನ್ನು ಹೊಂದಿದೆ. ನೈಋತ್ಯ ಮೂಲೆಯಲ್ಲಿ ಮಹಾಗಣಪತಿ ದೇವರು ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಗಣಪತಿ ದೇವರಿಗೆ ಪೂಜೆ, ಹೋಮಾದಿಗಳು ನಡೆಯುತ್ತಿದ್ದು ಉಪಸ್ಥಾನ ದೇವರೆಂಬ ಸ್ಥಾನಮಾನವಿದೆ. ಇಲ್ಲಿ ವಿಶೇಷವಾಗಿ ಆಕರ್ಷಕ ತೀರ್ಥ ಮಂಟಪವಿದೆ. ನಾಗಬಂಧ, ಮಲ್ಲಯುದ್ಧ, ಕಾಳಿಂಗಮರ್ದನ ಮುಂತಾದ ಶಿಲ್ಪ ಶೈಲಿಗಳು ಐತಿಹಾಸಿಕ ದಾಖಲೆಗಳಾಗುತ್ತವೆ. ಪ್ರಾಕ್ತನ ಶಿಲ್ಪ ಶೈಲಿಯನ್ನು ಉಳಿಸಿಕೊಂಡು ನೂತನವಾಗಿ ನಿರ್ಮಿಸಲಾಗಿದೆ. ಹೊರಸುತ್ತಿನ ಈಶಾನ್ಯದಲ್ಲಿ ನಾಗದೇವರು, ರಕ್ತೇಶ್ವರಿ, ಕಲ್ಕುಡನನ್ನು ಸಹ ಇಲ್ಲಿ ಆರಾಧಿಸಲ್ಪಡುತ್ತಾರೆ.
ನನ್ನ ಪುದರೆ ಮಧ್ವರಾಜ್ ಬಂಗೇರ ಕಾಪು ಎಂಕಲ್ನ ಕಾಪುಡುಂದು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಪಂಡ ಮೇರನ್ನೇ ಕೊಂಡಾಡುವೆರು ಸಾವಿರ ಸೀಮೆದ ಒಡೆಯೇ ಲಕ್ಷ್ಮೀ ಜನಾರ್ದನೆ ಪಣದು ಕೊಂಡಾಡುವೆರು ದೇಗ ಪಂಡ 2-3 ವರ್ಷಗಳ ಪಿರಾವದ ಇತಿಹಾಸ ಉಪ್ಪುನುಂಚಿತನ ಈ ದೇವಸ್ಥಾನ ಇನಿ ಮುಲ್ಪ ನಾನಾ ರೀತಿಯ ವಿಶೇಷವಾಯಿನ ಕಾರ್ಯಕ್ರಮಗಳು ನಡೆತದೆ ಈ ಜಾಗಡು ನಾನಾ ರೀತಿಯ ಸಾವಿರಾರು ಭಕ್ತರು ಬರ್ತದೆ ಭಕ್ತರನ್ನ ಇಷ್ಟಾರ್ಥ ಪೂರ ನೆರವೇರಿದ ಪೋಯಿನಿಂಚಿತನ ಸಂದರ್ಭಡು ಈ ದೇವಸ್ಥಾನ ಒಂದು ರೀತಿಯ ಅಜೀರ್ಣಾವಸ್ಥೆ ಇಡ್ತಾನೆ ಈ ಸಂದರ್ಭಡು ಸಾಧಾರಣಕ್ಕೆ ಮಾತಾ ದಶದಿಕ್ಕಡಿತ್ತು ನಿಂಚಿತನ ಮಾತಾ ಊರದ ಜನಕುಲ್ಲ ಬತ್ತದು ಒಟ್ಟು ಸೇರಿದು ಮುಲ್ಪ ಎಡ್ಡ ರೀತಿಯ ಒಂದು ದೇವಸ್ಥಾನ ಅವಡು ಪನಿಪಿನಿಂಚಿತನ ಒಂದು ಸಂಕಲ್ಪ ಮಲ್ತಿನಿಂಚಿತನ ಪೊರ್ತುಡು ಪರ ಊರು ಪಂಡ ಮಹಾರಾಷ್ಟ್ರ ರಾಜ್ಯೋಡ್ಲ ಇತ್ತಿನಿಂಚಿತನ ಮಾತಾ ಮಲಮಲ್ಲ ಶ್ರೀಮಂತಿಗರ ಮಾತ ಬತ್ತದು ಎಗ್ಗುಲು ಸಹಾಯ ಮಲ್ಪ ಪಂಡದು ಈ ದೇವಸ್ಥಾನನು ಭಾರಿ ಒಂದು ಪೊರ್ಲುಡು ಅತಿ ವಿಜೃಂಭಣೆಡು ಈ ಜೀರ್ಣೋದ್ಧಾರ ಮಲ್ಪಾದು ಕೊರಿಯರು ನೆತ್ತ ಇತಿಹಾಸ ಭಾರಿ ಪೊರ್ಲುಂಡು ಈ ಊರುಡು ಕಾಪು ಲಕ್ಷ್ಮೀ ಜನಾರ್ದನ ದೇವರಿಗೆ ಒಡೆಯಾಗ ಮೂಜಿ ಮಾರಿಯಮ್ಮನ ಗುಡಿ ಉಂಡು ಮೂಜಿ ಮಾರಿಯಮ್ಮನ ಗುಡಿ ಇಟ್ಲ ಪ್ರತಿ ಅಂಗಾರೆಲ್ಲ ವಿಜೃಂಭಣೆದ ಉತ್ಸವ ನಡತೊಂದುಂಡು ಅಂಚನೆ ಪರಕೆದ ಮಾರಿ ಪೂಜೆಲ್ಲ ಮಾತನಾಡಬಹುದು. ದೈವದೇವರು ಕಾರ್ಯಕ್ರಮದಲ್ಲಿ ಇವಾಗ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ದಿನದಲ್ಲಿ ತ್ರಿಕಾಲ ಪೂಜೆಯು ಕೂಡ ನಡೆಯುತ್ತಾ ಇದೆ. ಬಹಳ ಕಾರಣಿಕತೆಯನ್ನು ಹೊಂದಿದ ಈ ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷತೆ ಏನು, ಕಾರಣಿಕತೆ ಏನು, ಇವೆಲ್ಲವನ್ನು ತಿಳಿದುಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ. ತ್ರಿಕಾಲ ಪೂಜೆಗಳು ಸಲ್ಲುತ್ತವೆ. ಈ ಕ್ಷೇತ್ರದ ಪವಾಡತೆ ಮಹಿಮೆಯನ್ನರಿತಂತಹ ಅಸಂಖ್ಯ ಸಂಖ್ಯೆಯ ಭಕ್ತಾದಿಗಳು ಊರ ಪರವೂರಿಂದ ಈ ಕ್ಷೇತ್ರಕ್ಕೆ ಧಾವಿಸಿ ಬರುತ್ತಾರೆ. ತಾವು ನೆನೆದಂತಹ ಸಂಕಲ್ಪಗಳು ಈಡೇರಿದ ತಕ್ಷಣ ಶ್ರೀದೇವರಿಗೆ ಹರಕೆಯ ರೂಪದಲ್ಲಿ ವಿವಿಧ ಸೇವೆಗಳನ್ನು ಮಾಡಿಸಿ ಇಂದು ತಮ್ಮ ಜೀವನದಲ್ಲಿ ಅದೆಷ್ಟೋ ಸುಖ ಸಂತೋಷಗಳನ್ನು ಕಂಡಿದ್ದಾರೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ವರ್ಷಂಪ್ರತಿಯಂತೆ ವಿಶೇಷ ಪೂಜೆಗಳು ನಡೆಯುತ್ತವೆ. ನಾರಾಯಣ ಭಟ್ಟ ಅಂತ ಹೇಳಿ ನನ್ನ ಹೆಸರು. ನಾನು ಇಲ್ಲಿಯ ಪವಿತ್ರ ಬಾಣಿ ಹಾಗೂ ದೇವರು ಹೊರುವಂತಹ ವೃತ್ತಿಯನ್ನು ಹಿರಿಯರಲಾಗಾಯಿತು ಮಾಡ್ತಾಯಿದ್ರು, ಅದನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಎರಡನೇದಾಗಿ ಈ ಕ್ಷೇತ್ರ ಭಾರ್ಗವ ಋಷಿ ಪ್ರತಿಷ್ಠೆಯ ಪುಣ್ಯಕ್ಷೇತ್ರ ಅಂತ ಹೇಳಿದರೆ, ಇಲ್ಲಿ ಒಂದಾನೊಂದು ಕಾಲದಲ್ಲಿ ಈ ದೇವಸ್ಥಾನ ಸೃಷ್ಟಿಯಾಗುವುದಿದ್ದರೆ ಇದಕ್ಕೊಂದು ಇತಿಹಾಸ ಉಂಟು. ಏನಂತ ಹೇಳಿದರೆ, ಈ ಸ್ಥಳದಲ್ಲಿ ಮುಂಗುಸಿ ಹಾವು, ದನ, ಹುಲಿ ಒಂದು ರೀತಿಯಿಂದ ಮಿತ್ರತ್ವದಿಂದ ಆಡಿ ಓಡಿದಂತಹ ಸ್ಥಳ ಇದು. ಆದ್ದರಿಂದ ಇಲ್ಲಿ ಪವಿತ್ರವಾದಂತಹ ಇಲ್ಲಿ ಸಾನ್ನಿಧ್ಯ ಉಂಟು ಅಂತ ಹೇಳುವಂತಹದ್ದು ಪ್ರತೀತಿ ಉಂಟು. ಆದ್ದರಿಂದ ಆವತ್ತಿನಿಂದ ಇವತ್ತಿನವರೆಗೆ, ಅರ್ಥಾತ್ 12 ವರ್ಷದ ಹಿಂದೆ ಇಲ್ಲಿ ಜೀರ್ಣೋದ್ಧಾರ ಆಗಿ ಪ್ರಥಮ ಬ್ರಹ್ಮಕಲಶ, ತದನಂತರ
ಇನ್ನು ಈ ಕ್ಷೇತ್ರದಲ್ಲಿ ಶತರುದ್ರ ಚಂಡಿಕಾ ಯಾಗದ ಸಮಯ. ಈ ಸಂದರ್ಭದಲ್ಲೂ ಸಹ ಆ ಲಕ್ಷ್ಮೀ ದೇವರನ್ನು ಒಲಿಸಿಕೊಳ್ಳಲು ವಿಶೇಷ ಪೂಜೆಗಳನ್ನು ಇಲ್ಲಿ ನಡೆಸಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಪಾಲ್ಗೊಂಡು ಆತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ, ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಮುದ್ದುಂದ್ಲೆಪ್ಪನು ಎಂಕಲು ಯಾನ ದೇವಾಡಿಗ ಸಮಾಜದ ಅಧ್ಯಕ್ಷ ಆದುಲ್ಲೆಮ್ಮಲು ಪ್ರಪಂಚಡು ಮನುಷ್ಯ ಯಾವ ಪುಟ್ಟುನಯೇ ತೊಕ್ಕ ಪೂಜಾ ಸಂಪಾದನೆ ಮಲ್ಪೊಲಿ ಆ ಪುಟ್ಟುನ ಮಾತ್ರ ఆయన ಗೈಟಿಜ್ಜದೆ ಅಂಚನೆ ಎಂಕಲಿಗೆ ಮುಲು ಈ ಜನರ ಸೇವೆಡು ಎಂಕುಲೆ ಈಗ ಮುಲು ಈ ಜಾಗಡು ಪುಟ್ಟಿದಿನ ಈ ಕಸದ ಎಂಕುಲು ಫಸ್ಟ್ ಡಸದು ಅದೇ ಧನ್ಯವಾದ ಪನ್ಪ. ಒಟ್ಟಿನಲ್ಲಿ ಕಾಪು ಸಾವಿರ ಸೀಮೆಯ ಒಡೆಯನಾಗಿ ಮೆರೆಯುತ್ತಿರುವಂತಹ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನವು ಊರ ಪರವೂರ ಭಕ್ತಾದಿಗಳ ನಂಬಿಕೆಯ ಇಂಬಿನ ದೇವರಾಗಿ ಸದಾ ಕಾಯುತ್ತಿರುವ ಜನಾರ್ದನಾಗಿ ನಿಂತಿದ್ದಾನೆ. ಇಂತಹ ಪುಣ್ಯ ಕ್ಷೇತ್ರವು ಮತ್ತಷ್ಟು ಬೆಳಗಲಿ, ಈ ಕೃಪಾ ಕಟಾಕ್ಷ ಮತ್ತಷ್ಟು ಭಕ್ತರಿಗೆ ಸಿಗಲಿ ಎಂಬುದೇ ನಮ್ಮ ಆಶಯ. ವೀಕ್ಷಕರೇ, ಇಷ್ಟೊತ್ತು ನೋಡಿದಿರಲ್ವಾ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಲಕ್ಷ ದೀಪೋತ್ಸವದ ಸಂಭ್ರಮವನ್ನು. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ P4 ನ್ಯೂಸ್. ವಂದನೆಗಳು.